ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಲಾಗ್ ಏನಂದರೆ, ನಾನು ಮೀಶೋದಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ಆರ್ಡರ್ ಮಾಡಿದ್ದೆ. ಅದು ವಸ್ತುಗಳು ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇಷ್ಟು ಕಮ್ಮಿ ಬೆಲೆ ಒಳಗನ ತುಂಬ ಕಮ್ಮಿ ಬೆಲೆ ಒಳಗೆ ನಾನು ತೊಗೊಂಡಿದ್ದು. ಬನ್ನಿ, ಅದು ಕ್ವಾಲಿಟಿ ಯಾವ ರೀತಿ ಇದೆ ಮತ್ತು ಬಟ್ಟೆ ಯಾವ ರೀತಿ ಇದೆ ಅಂತಂದು ಇವಾಗ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಚೆನ್ನಾಗಿದ್ರೆ ಚೆನ್ನಾಗಿದ್ದಾವೆ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಏನೇನೆಲ್ಲ ಪ್ರಾಡಕ್ಟ್ ಆರ್ಡರ್ ಮಾಡೀನಿ ಅಂತಂದು ಮೀಶೋದೊಳಗೆ ಸದ್ಯಕ್ಕೆ ಇವಾಗ ಜಾಸ್ತಿನೇ ಮನೆಗೆ ಬೇಕಾಗೋಂಥ ಐಟಮ್ಸ್ನ ಆರ್ಡರ್ ಮಾಡೀನಿ. ಬಟ್ ಸದ್ಯಕ್ಕೆ ಇವಾಗ ಬಂದಿರೋದು 3 ಪ್ರಾಡಕ್ಟ್ ಬಂದವ. ಹಂಗಾಗಿ ಅವು 3 ಪ್ರಾಡಕ್ಟ್ ತೋರಿಸ್ತೀನಿ. ಯಾಕಂದ್ರೆ ಮತ್ತೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ರಿಟರ್ನ್ ಮಾಡಬೇಕಂದ್ರೆ, ಹಂಗಾಗಿ ಸದ್ಯಕ್ಕೆ ಇವತ್ತು 3 ಪ್ರಾಡಕ್ಟ್ ಬಂದವ, 3 ತೋರಿಸ್ತೀನಿ. ಸಾರಿ, ಇವತ್ತು 2 ಬಂದವ, ಮೊನ್ನೆ 1 ಬಂದಿತ್ತು. ಎಲ್ಲನೂ ಒಂದು ಒಟ್ಟಿಗೆ ತೋರಿಸ್ಬೇಕಂತಂದ್ರೆ ಸನೇಗೊಂದು 10 ಮನೆಗೆ ಬೇಕಾಗುವಂಥ ವಸ್ತುಗಳನ್ನು ಆರ್ಡರ್ ಮಾಡಿದ್ದೆ. ವಸ್ತುಗಳಾಯಿತು, ಬಟ್ಟೆ ಆಯಿತು, ಎಲ್ಲನೂ ಆರ್ಡರ್ ಮಾಡಿದ್ದೆ. ಬಟ್ ಸದ್ಯಕ್ಕೆ ಎಲ್ಲನೂ ಒಂದೇ ಟೈಮ್ ಬರೋದಿಲ್ಲಲ್ರಿ, ಹಂಗಾಗಿ ಸದ್ಯಕ್ಕೆ ಇವಾಗ 3 ಬಂದವ. 3 ಅಷ್ಟೇ ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ. ಅದು ಯಾವ ರೀತಿ ಇದೆ ಅಂತಂದು, ಕ್ವಾಲಿಟಿ ಯಾವ ರೀತಿ ಇದೆ, ಮತ್ತು ಫ್ಯಾಬ್ರಿಕ್ ಯಾವ ರೀತಿ, ಡ್ರೆಸ್ಸು ಮತ್ತು ಸಾರಿ ಅದ್ರದ್ದು ಫ್ಯಾಬ್ರಿಕ್ ಯಾವ್ದು ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತಂದು ನಿಮ್ಮ ಮುಂದೆ ರಿವ್ಯೂ ಮಾಡ್ತೀನಿ. ಬನ್ನಿ, ಇವಾಗ ಮೊದಲ ಪ್ರಾಡಕ್ಟ್ನ ತೋರಿಸ್ತೀನಿ. ಮೊದಲೇ ಆರ್ಡ್ರ್ ಬಂದು ನಂದು ಮನೆಗೆ ಒಂದೇ ಥರ ಬಾಕ್ಸು ಬೇಕನ್ಸಿತ್ರಿ. ಮೊದಲಿಗೆ ಒಂದಿಷ್ಟು ಆರ್ಡ್ರ್ ಮಾಡಿದ್ದೆ. ಅದು ಬಂದು 318 ರೂಪಾಯಿ ಆರ್ಡ್ರ್ ಮಾಡಿದ್ದೆ. ಹಾಗಾಗಿ ಅದು ಯಾಕೋ ಕಾಸ್ಟ್ಲಿ ಅನ್ನಿಸ್ತೀವ ಡಬ್ಬಿ. ಅದನ್ನೇನು ರಿಟರ್ನ್ ಮಾಡಿಲ್ಲ, ಅವನು ಯೂಸ್ ಮಾಡಕತ್ತೀನಿ. ಬಟ್ ಈ ಸರಿ ಮೀಶೋದೊಳಗೆ ತುಂಬ ಅಂದರೆ ತುಂಬ ಕಡಿಮೆಗೆ ನಾನು ಡಬ್ಬನ ಆರ್ಡ್ರ್ ಮಾಡೀನಿ. ನೀವು ಡಬ್ಬದ್ದು ಕ್ವಾಲಿಟಿ ಯಾವ ರೀತಿ ಇದೆ ಅಂತಂದು ಚೆಕ್ ಮಾಡೋಣ. ಮೊದಲಿಗೆ ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ ರೀ. ಇದ್ರ ಪ್ರೈಸ್ ಬಂದು ಇದು 6 ಡಬ್ಬಿ ಇದೆ. 6 ಡಬ್ಬಿಗೆ 165 ರೂಪೀಸ್ ಕೊಟ್ಟಿನಿ. ಬರೇ 6 ಡಬ್ಬಿ ಅದಾವ್ರಿ, 165 ರೂಪೀಸ್ ಕೊಟ್ಟಿದ್ದು. ನನಗಂತೂ ಈ ಡಬ್ಬಿ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕವ. ಬನ್ನಿ, ಇದ್ರ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. 160ಗೆ 6 ಬಾಕ್ಸ್ ಬಂದವ ಅಂದ್ರೆ ನಂಬುದಿಲ್ಲಲ್ವಾ? ನಿಮಗೆ ಬೇಕಂದ್ರೆ ಈ ಬಾಕ್ಸು ಲಿಂಕ್ ಬೇಕಂದ್ರೆ ಕೇಳಿ, ನಾನು ಲಿಂಕ್ ಕಳಿಸ್ತೀನಿ. ಕ್ವಾಲಿಟಿ ಮಾತ್ರ ಚೆನ್ನಾಗದವ, ಅಂದ್ರೆ ಅಷ್ಟೊಂದು ದೊಡ್ಡವಿಲ್ಲ. 250 ಗ್ರಾಮ್ ಏನಾದರೂ ಕಾಳು ಏನಾದರೂ ತಂದ್ರಂದ್ರೆ ಆರಾಮಾಗಿ ಇಡಿಸ್ತೇವೆ. 250 ಗ್ರಾಮ್ ಇಷ್ಟು ಡಬ್ಬಿ ಇದು ನೋಡಿ. ಈ ಥರ ಇಷ್ಟು ಡಬ್ಬಿ ಐತಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗೈತ್ರಿ. ಕ್ವಾಲಿಟಿ ಡಬ್ಬಿನೂ ತುಂಬ ಗಟ್ಟಿ ಅದಾವ. ನಾವು ತುಂಬ ದಿನನೂ ಬಳಕೆ ಮಾಡಿದ್ರು ಏನಾಗಲ್ಲ. ಆದರೆ ಇದು ಒಂಥರ ಡಿಸೈನ್, ಈ ಥರ ಚೌಕ ಡಿಸೈನ್ ಬಂದೈತಲ್ಲ, ಇದು ಡಿಸೈನ್ ಒಂಥರ ಚೆನ್ನಾಗೈತಲ್ರಿ. ನಾನು ಇದಕ್ಕಿಂತ ಸ್ವಲ್ಪ ದೊಡ್ಡ 1 kg ನೋಡಿದ್ದೆ. ಬಟ್ 1 kgದು ಇದ್ದಿಲ್ಲ, ಹಂಗಾಗಿ ಸದ್ಯಕ್ಕೆ ಇದಷ್ಟೇ ಇತ್ತು. ಹಂಗಾಗಿ ನಾನು ಇವನ್ನಷ್ಟೇ ತೊಗೊಂಡಿನಿ. ಅದು ತುಂಬ ಕಮ್ಮಿ ಬೆಲೆಗಿತ್ತಲ್ರಿ, ಹಂಗಾಗಿ ಕಮ್ಮಿ ಬೆಲೆಗೆ ಇದ್ರಿರ್ತಾವ. ಇಷ್ಟು ನಾವೇನು ಜಾಸ್ತಿ ಜನ ಎಲ್ಲ ಇರೋದೇ 3, ನಮ್ಗೆ ಇಷ್ಟು ಡಬ್ಬಿ ಆದ್ರೆ ಸಾಕು ಅನ್ಸುತ್ತೆ. ಹಂಗಾಗಿ ಅಂದ್ರೆ ಮನೆಯಾಗ ಸಿಕ್ಕಾಪಟ್ಟೆ ಡಬ್ಬಿ ಅದಾವ್ರಿ. ಬಟ್ ನನಗೇನು ನಾವು ಜಾಸ್ತಿ ಟೈಮ್ ಕಳೆಯೋದೇ ಕಿಚನ್ ರೂಮ್ನಾಗಲ್ರಿ, ಹಂಗಾಗಿ ಕಿಚನ್ ರೂಮ್ನಾಗ ಕಳೀತೀವಿಲ್ಲ. ಹಂಗಾಗಿ ನಾನು ಡಬ್ಬಿಗಳು ಒಂದೇ ಥರ ಕಾಣಿಸ್ಬೇಕಂತಂದು ಡಬ್ಬಿನ ಅದು ಮೊದಲಾಗ ತೊಗೊಂಡಿದ್ದು ಇದೇ ಥರ ವೈಟ್ ಅದಾವ. ಆಮೇಲೆ ಬ್ಲ್ಯಾಕು
ಸಾರಿ ಮಳೆ ಬರಕತ್ತಿ, ನಾನು ಮಾತಾಡೋದು ಕೇಳಿಸ್ತಾ ಇಲ್ಲ ಬಿಡುತ್ತೆ ಗೊತ್ತಿಲ್ಲ. ಮಳೆ ಜೋರಾಗಿ ಮಳೆ ಬರಕತ್ತಿ ಇವಾಗ. ಕಿಟಕಿ ಹಾಕ್ಬರ್ತಿದ್ದೆ, ಕಿಟಕಿ ಹಾಕಿ ಬಂದ್ರೆ ನನ್ನ ಆವಾಜ್ ಕೇಳಿಸುತ್ತಾ. ನಿಮ್ಮ ಸಾಂಗ್ಲಿ ಒಂದಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವಾಗ ಸಾಯಂಕಾಲ ಇದ್ದ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ನಾನು ನಿನ್ನೆ ವಿಡಿಯೋ ಮಾಡಕತ್ತಿದ್ನಲ್ರಿ. ವಿಡಿಯೋ ಮಾಡಬೇಕಾದ್ರೆ ಮಧ್ಯದಲ್ಲಿ ಮಳೆ ಬಂತಂತು, ಮಳೆ ಬಂತು. ಹಾಗಾಗಿ ನಮ್ಮ ಸಾನ್ವಿ ಕರೆಗೆ ಹೋದೆ. ಸಾನ್ವಿ ಕರೆಗೆ ಹೋಗಿ ನಿನ್ನೆಲ್ಲ ಒದ್ದೆ ಮಾಡ್ಕೊಬಂದು ವಿಡಿಯೋ ಮಾಡ್ಬೇಕಂದ್ರೆ ಆಮೇಲೆ ತಲೆ ಎಲ್ಲ ಒದ್ದೆ ಆಗಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ತಲೆ ಒದ್ದೆ ಆಗಿತ್ತು ಅನ್ನೋಕ್ಕಿನ್ನ ಕರೆಂಟು ಹೋಗ್ಬಿಟ್ಟು ರೀ. ಕರೆಂಟ್ ಹೋಗಿಂದ ಆಮೇಲೆ ಮನೆ ಎಲ್ಲ ಕತ್ಲಾಗಿತ್ತು. ಆಮೇಲೆ ಫೋನ್ ಒಳಗೆ ಕೂಡ ಚಾರ್ಜ್ ಇದ್ದಿಲ್ಲ. ಹಂಗಾಗಿ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತೀನಿ. ಬರೀ ನಿನ್ನೆ ಬಾಕ್ಸ್ ತೋರಿಸಿದ್ನೆಲ್ಲ, ಡಬ್ಬಿಗಳು ತೋರಿಸಿದ್ನೆಲ್ಲ, ಇದ್ರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗದಾವ್ರಿ. ಹೇಳ್ತೀನಿ ನಿಮ್ಗೆ. ಇದ್ರದ್ದು ಡಬ್ಬಿದು ಏನಾದರೂ ರೇಟ್ ಬೇಕಂದ್ರೆ, ಇದ್ರದ್ದು ಲಿಂಕ್ ಬೇಕಂದ್ರೆ ಕೇಳ್ರಿ, ಲಿಂಕ್ ಕಳಿಸ್ತೀನಿ. ಡಬ್ಬಿ ಮಾತ್ರ ತುಂಬ ಚೆನ್ನಾಗಿದಾವ ನೋಡ್ರಿ. 250 ಗ್ರಾಮು ಕಾಳು ಬೇಕಾದಷ್ಟು ಇಡಿಸ್ತಾವ. ಮನೆಯಾಗ ಒಬ್ರು ಇಬ್ರು ಇರ್ತೀವಲ್ಲ ಅಂಥವ್ರಿಗೆಲ್ಲ ತುಂಬಾ ಯೂಸ್. ಆಮೇಲೆ ಬನ್ನಿ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ತೋರಿಸ್ತೀನಿ. ಇದು ನೆಕ್ಸ್ಟ್ ಪ್ರಾಡಕ್ಟ್. ಸಾರಿ, ಇದ್ರಾಗ ಒಂದಿಷ್ಟು ಎಲ್ಲಿ ಕಟ್ ಮಾಡ್ಬೇಕನ್ನೋದೇ ಗೊತ್ತಾಗೋತ್ರಿ. ಇದು ಏನು ನೋಡ್ರಿ, ಇಷ್ಟಾಗಿ ಏನಪ್ಪ ಇವರು ಆರ್ಡರ್ ಮಾಡ್ಯಾವ ಅಂತಂದಿರ. ಬನ್ನಿ ಇವಾಗ ಇದು ಏನಂತ ತೋರಿಸ್ತೀನಿ. ಇಷ್ಟೇ ಅಂದ್ರೆ ಎಷ್ಟು ಭಾರ ಐತ್ರಿ ಇದು. ಏನ್ ಸಾಲಿ ಇದೆ? ಇದು ಅಮ್ಮ, ಇದು ಈ ತರ ಸ್ಟಿಕ್ಕರ್ಸ್ ತರ್ಸೇನ್ರಿ, ಕಾಣಿಸ್ತಾವಲ್ಲ. ಇದು ಫುಲ್ಲು ಫ್ಯಾಮಿಲಿ. ನಾವು ಮೊದಲು ನಿಮ್ಗ ಒಂದೊಂದ ತೋರಿಸ್ತೀನಿ. ಸರಿ, ಕುಡ್ಕೊಂಡು ಒಂದೊಂದೇ ತೋರಿಸ್ತೀನಿ. ನಾವು ಮೊದಲು ಯಾವ ರೀತಿ ಇದ್ವಿ ಅಂತಂದು ಆಮೇಲೆ ಆಗಿ ನಾನು ಇದನ್ನು ತರಿಸಿದೆ. ಇದು ಕಾಣಿಸುತ್ತಲ್ರಿ, ಇದು ನಾವು ಫಸ್ಟ್ ಮದುವೆ ಆದಾಗ ಅನ್ಕೋರಿ. ಇದು ಮದುವೆ ಆದಾಗ, ಆಮೇಲೆ ಇದು ಮದುವೆ ಆಗಿ ಪಾಪು ಆಗುತ್ತಲ್ರಿ. ಪಾಪು ಆದಾಗ ಸ್ಟ್ಯಾಚು ಕಾಣಿಸ್ತೈತಲ್ಲ, ಇದು ಒಂದು. ಆಮೇಲೆ ಪಾಪುನ್ ಬರ್ತಡೇ ಅದ್ದು. ಆಮೇಲೆ ಇವೆರಡು ಸ್ಟಿಕ್ಕರು ಪಾಪು ದೊಡ್ಡವಳಾಗಿಂದ. ಆಮೇಲೆ ನಾವು ಸಾರಿ ರೀ, ಇಲ್ಲಿ ಇದು ಅಜ್ಜ ಗಿಟಾರ್ ಹಿಡ್ಕಂದೇನ, ಬಟ್ ಅದು ಗಿಟಾರ್ ಸ್ವಲ್ಪ ಮುರಿದ್ಬಿಟ್ಟೈತಿ. ಪರವಾಗಿಲ್ಲ, ಇಷ್ಟಿಕೆಯಲ್ಲಿ ರಿಟರ್ನ್ ಮಾಡೋದು. ಇದು ಲಾಸ್ಟ್ ಅಜ್ಜ ಅಜ್ಜಿ ಹಾಕ್ತೀವಲ್ಲ ಆ ಥರ. ಅಂದರೆ ಇದು ಯಾವ ಥರ ಅಂದ್ರೆ, ಇದು ವುಡ್ ಬರ್ತಲ್ರಿ, ವುಡ್ಡಿಂದು. ಇದು ನೋಡ್ರಿ, ಈ ಥರ ವುಡ್ ಬರ್ತಲ್ಲ, ವುಡ್ಡಿಂದು. ನಾನು ಇದನ್ನು ತರಿಸಿದ್ದು ಜಸ್ಟ್ ಎಷ್ಟು ಫೋಟೋ ಅದಾವ ಅಂದ್ರೆ 2, 4, 6 ಫೋಟೋ ಅದಾವ್ರಿ. ಇವು 6 ಫೋಟೋ ಅದಾವ. 6 ಫೋಟೋಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದ್ರಿ? ಬರೀ ಜಸ್ಟ್ 100 ರೂಪೀಸ್ ಅಷ್ಟೇ ಕೊಟ್ಟಿದ್ದೆ 6 ಫೋಟೋಕ್ಕೆ. ಇವನ್ನ ನಾವು ಎಲ್ಲಿ ಅಂದ್ರೆ ಫ್ರಿಜ್ಜಿಗೆ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸ್ತಾವ. ಇದನ್ನ ಫ್ರಿಜ್ಜಿಗೆ ಅಂಟಿಸಿ ನಿಮ್ಗೆ ತೋರಿಸ್ತೀನಿ ರೀ ಯಾವ ರೀತಿ ಕಾಣಿಸ್ತಾವ ಅಂತಂದು. ನಾನಿವಾಗ ಫ್ರಿಜ್ಜಿಗೆ ಹಾಕಿ, ನಾನು ಇವಾಗ ಸ್ಟಿಕ್ಕರ್ ತೋರಿಸಿದ್ನಲ್ಲ, ಅವನ್ನ ಇವಾಗ ಫ್ರಿಜ್ಜಿಗೆ ಅಂಟಿಸೀನಿ. ಅದನ್ನ ಯಾವ ರೀತಿ ಕಾಣಿಸ್ತಾವಂತ ನಿಮಗೂ ಕೂಡ ತೋರಿಸ್ತೀನಿ.
ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಆ ಪ್ರಾಡಕ್ಟು. ಬರೀ ನಾನು 100 ರೂಪಾಯಿ ಕೊಟ್ಟು ತೊಗೊಂಡಿದ್ರಿ. ವುಡ್ ಒಳಗೈತೆ ಅದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗೈತಿ. ಅದಕ್ಕೆ 100ಕ್ಕೆ 100 ಮಾರ್ಕ್ಸ್ ಕೊಡ್ಬೋದ್ರಿ. ಆ ಥರ ಕ್ವಾಲಿಟಿ ಚೆನ್ನಾಗೈತಿ. ನೀರು ಅಷ್ಟೊಂದು ನೀರು ಬಿದ್ದರೂ ಸಹ ಏನೂ ಆಗೋದಿಲ್ಲ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗೈತಿ. ಬನ್ನಿ ನೋಡಿ ಒಟ್ಟಾರೆ ಇದು ಯಾವ ಥರ ತರಿಸಿನಂದ್ರೆ ನಮ್ಮ ಫ್ಯಾಮ್ಲಿ ನಾವು ಇರೋದು 3 ಜನ ಅಲ್ರಿ. ಹಂಗಾಗಿ ನಾನು ಇದನ್ನು ತರಿಸೀನಿ. ಆಮೇಲೆ ಇದ್ರ ಜೊತೆ ಬೇರೆ ಬೇರೆ ಇದಾವ್ರಿ. ಆಮೇಲೆ ಜಾಸ್ತಿ ಫ್ಯಾಮ್ಲಿ ಇರೋದು ಆ ಥರ, ಮತ್ತು 2-3 ಮಕ್ಳು ಇರೋ ಅಂಥದ್ದು ಆ ಥರ ಸ್ಟ್ಯಾಚ್ಯೂನ ಐತ್ರಿ ಇದ್ರಾಗ. ನಾನು ಸದ್ಯಕ್ಕೆ ನಮ್ಮ ಮಗಳು ಒಬ್ಬಾಕಿದಾಳಲ್ಲ, ಹಂಗಾಗಿ ನಾನು ಇದನ್ನೊಂದೇ ತರಿಸಿದ್ನೆ. ನಮ್ಮ ಫ್ಯಾಮ್ಲಿ ಇಷ್ಟ ಐತಿ, ಹಂಗಾಗಿ ನಾನು ನಮ್ಮ ಫ್ಯಾಮ್ಲಿ ನೋಡ್ಕೊಂಡು ನಾನು ಇಷ್ಟ ತರಿಸೀನಿ. ಬನ್ನಿ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ. ಒಂದು ಸಾರಿ ತರಿಸಿದ್ನಿ ರೀ. ಇದನ್ನ ಮೊನ್ನೆ ಬಂದಿದ್ರೆ, ಹಾಗಾಗಿ ಸ್ವಲ್ಪ ಓಪನ್ ಮಾಡಿದ್ನೆ. ಯಾಕಂದ್ರೆ ರಿಟರ್ನ್ ಮಾಡೋಕ್ಕೆ 7 ಡೇಸ್ ಅಷ್ಟೇ ಇರುತ್ತಲ್ರಿ. ಹಂಗಾಗಿ ನಾನು ಮೊನ್ನೆ ಓಪನ್ ಮಾಡಿ ಮಡ್ಚಿಟ್ಟಿದ್ದೆ ನಿಮ್ಗೆ ತೋರಿಸ್ಬೇಕಂತಂದು. ಮತ್ತೆ 7 ಡೇಸ್ ಆದಮೇಲೆ ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಮಾಡೋಕೆ ಇರೋದಿಲ್ಲಲ್ರಿ. ಹಂಗಾಗಿ ಬಿಚ್ಚಿ ನೋಡಿದ್ದೆ ನಾನು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವಾಗ. ನೋಡಿ, ಇದು ಬ್ಲೌಸು ವೆಲ್ವೆಟ್ ಬಟ್ಟೆ ಬರ್ತಲ್ರಿ, ಆ ಥರ ವೆಲ್ವೆಟ್ ಬಟ್ಟೆ ಇದು. ಬ್ಲೌಸ್ ಮಾತ್ರ ಸ್ಮೂತ್ನ ಐತಿ, ಅಷ್ಟೊಂದು ಏನಿಲ್ಲ. ಇದಕ್ಕೆಲ್ಲ ಈ ಥರ ಮಿರರ್ ವರ್ಕ್ ಬಂದೈತಿ. ಬ್ಲೌಸ್ ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗೈತಿ. ಇವು ಟಿಕ್ಳಿ ಐತಂದ್ರು ಟಿಕ್ಳಿ ಈ ಥರ ಒಳಗೇನು ಚುಚ್ಚಲ್ರಿ. ಒಳಗೆ ಬಟ್ಟೆ ಸ್ಮೂತ್ ಐತಿ. ನಾವು ಬಟ್ಟೆ ಹಾಕ್ಲಾರ್ದ ಹೊಲ್ಸ್ಕೊಂಡ್ರು ಇದೇನು ಬಟ್ಟೆ ಮೈಗೆ ಚುಚ್ಚೋದಿಲ್ರಿ. ಇಲ್ಲಷ್ಟ ಇದು ಇರೋದು, ಹಂಗಾಗಿ ಹೇಳ್ಬೋದು. ಬಟ್ಟೆ ಮಾತ್ರ ತುಂಬ ಚೆನ್ನಾಗೈತಿ. ಸಾರಿ ಲೈಟ್ ವೇಟ್ ಆಗಿ ತುಂಬ ಚೆನ್ನಾಗೈತ್ರಿ. ಇದು ಸಾರಿ ರೇಟ್ ಬಂದು 250 ರೂಪಾಯಿ ರೀ. ಇದು ಬಟ್ಟೆ ಮಾತ್ರ ಸ್ಮೂತ್ ಐತಿ ನೋಡ್ರಿ. ಮಡ್ಚಿದ್ರ ಬಟ್ಟೆ ಎಷ್ಟಾಗುತ್ತಲ್ಲ, ಈ ಥರ ಬಟ್ಟೆ ಸ್ಮೂತ್ ಐತಿ. ನಮ್ಮಂಥವ್ರು ದಪ್ಪನರು ಹೆವಿ ಬಾರ್ಡ್ರ್ ಸೀರೆ ಉಟ್ಕೊಳ್ಳೋಕಿನ ಈ ಥರ ಸಾಫ್ಟ್ ಆಗಿರೋಂಥ ಸೀರೆ ಉಟ್ಕೊಂಡ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋಕ್ಕಿಂತ ಸ್ವಲ್ಪ ತಳಗನ ಕಾಣಿಸ್ತೀವಿ. ಆಮೇಲೆ ಬಾರ್ಡ್ರ್ ಸೀರೆ ಎಲ್ಲ ಹೆವಿ ಬರ್ತಾವಲ್ರಿ, ಆ ಥರ ಬಾರ್ಡ್ರ್ ಸೀರೆ ಉಟ್ಕೊಂಡ್ರೆ ನಾವು ಇರೋದು ಡುಮ್ಮಿ, ಅದ್ರಾಗ ಮತ್ತಿಷ್ಟು ಡುಮ್ಮಿ ಕಾಣಿಸ್ತೀವಿ. ಹಂಗಾಗಿ ನನಗೆ ಬಾರ್ಡ್ರ್ ಸೀರೆಕಿನ ಈ ಥರ ಪತ್ಲ ಅಂತ ಹೇಳೋಕ್ಕಾಗಲ್ಲ, ಈ ಥರ ಯಾವಾದರೂ ಲೈಟ್ ವೇಟ್ ಸಾರಿ ಇರ್ತಾವಲ್ಲ, ಆ ಥರ ಲೈಟ್ ವೇಟ್ ಸಾರಿ ಇದ್ರೆ ಇಷ್ಟ ಆಕವ. ಇದು ಸ್ಯಾರಿ ಮಾತ್ರ ಸಾರಿನೂ ಸ್ಮೂತ್ ಐತ್ರಿ. ಸಾರಿ ಸ್ಮೂತ್ ಐತಿ. ಸಾರಿನ ನಿಮ್ಗೆ ಉಟ್ಕೊಂಬಂದು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತೈತಿ ನೋಡಿ. ನಾನು ಸ್ಯಾರಿನ ವೇರ್ ಮಾಡೀನಿ. ಎಷ್ಟು ನೀಟಾಗಿ ಕುಂತೈತಲ್ರಿ. ಇನ್ನು ನಾವು ನೀಟಾಗಿ ಉಟ್ಕೊಂಡ್ರೆ ಸಾರಿ ಇನ್ನೂ ನೀಟಾಗಿ ಆಗುತ್ತಾ. ನಾನು ಇವಾಗ ಹಂಗೆ ನಿಮಗೆ ತೋರಿಸ್ಬೇಕಂತ ಅವಸರದಾಗ ಉಟ್ಕೊಂಡೀನಿ. ಅವಸರದಾಗ ಉಟ್ಕೊಂಡ್ರು 2 ನಿಮಿಷದಾಗ ನಾವು ಎಲ್ಲಿಗಾದ್ರೂ ಅರ್ಜೆಂಟಿಗೆ ಹೋಗ್ಬೇಕಾದ್ರೆ ನೋಡಿ ಕಾಣಿಸುತ್ತಲ್ಲ, ಬ್ಯಾಗ್ ಕೂಡ ತೋರಿಸ್ಬಿಡ್ತೀನಿ. ಈ ತರ ಕಾಣಿಸ್ತೈತಿ. ಸಾರಿ ಲೆಂತ್ ಬಂದಿನ ಸಾರಿ ಲೆಂತ್ ಜಾಸ್ತಿನೇ ಐತ್ರಿ ನೋಡಿ. ಇವಾಗ ನರ್ಗೆ 1 2 3 4 5 ನರ್ಗೆ ಬಿದ್ದವ್ರಿ. ನಾವು ಇಷ್ಟು ದಪ್ಪ ಇದ್ರು 5 ನರ್ಗೆ ಬಿದ್ದಾವಲ್ಲ. ಸಾರಿನೂ ಸ್ಮೂತ್ ಐತ್ರಿ. ಎಲ್ಲಾದ್ರೂ ನಾವು ದೂರ ಟ್ರಾವೆಲ್ ಮಾಡ್ಬೇಕಾದ್ರೆ ಸಾರಿ ಹಾಕೊಂಡು ಟ್ರಾವೆಲ್ ಮಾಡ್ಬೇಕಾದ್ರೆ ಈ ತರ ಸಾರಿ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ರಿ. ನಮಗ ಈ ಸಾರಿ ಉಟ್ಕೊಂಡಿವೆ ಇಲ್ಲ ಅನ್ನಂಗ ಸ್ಮೂತ್ ಐತ್ರಿ ನೋಡಿ. ಬೊಟ್ಟಿನ ಕ್ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಇದು ಬಂದು ಜಸ್ಟ್ ಸಾರಿ ಬಂದು 250 ರೂಪಾಯಿ. ಇದು ಸಾರಿ ಕ್ವಾಲಿಟಿ ಎಷ್ಟು ಚೆನ್ನಾಗೈತಲ್ರಿ. ಆಲ್ಮೋಸ್ಟ್ ಇದನ್ನ ಮೀಶೋದೊಳಗ ಜಾಸ್ತಿ ಜನನ ತರಿಸ್ಲಾರ್ದವ್ರು ಇದನ್ನೊಂದು ಸಾರಿನ ತರಿಸಿ ನೋಡ್ರಿ. ಕ್ವಾಲಿಟಿ ಮಾತ್ರ ಚೆನ್ನಾಗೈತಿ. ಆಮೇಲೆ ಮುದ್ದಿ ಆ ಥರ ಏನಿಲ್ಲ. ಇದೇನು ಮುದ್ದಿಗಂತ ಕಾಣಿಸ್ತಿರಲ್ರಿ, ಇದು ಸಾರಿ ಬರೋದೇ ಈ ಥರ ಮುದ್ದಿ ಐತಿ. ಹಂಗಾಗಿ
ನೋಡ್ರಿ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗೈತಿ. ನಂಗಂತ ಅವಾಗಲೇ ಆ ಸ್ಯಾರಿ ಉಟ್ಕೊಂಡಿದ್ನಲ್ಲ, ಆ ಸ್ಯಾರಿ ಉಟ್ಕೊಂಡ್ರು ಹೆವಿ ಅನ್ಸಾಕತ್ತಿತ್ತು. ಬಟ್ ಈಗ ಈ ಸ್ಯಾರಿ ಉಟ್ಕೊಂಡಿನಲ್ಲ ಅಷ್ಟೇನು ಹೆವಿ ಅನ್ಸೋದಿಲ್ಲ. ಈ ಥರ ಸ್ಯಾರಿ ಉಟ್ಕೊಂಡ್ರೆ ಡ್ರೆಸ್ ಹಾಕೊಂಡ್ವಿ ಏನೋ ಅನ್ನೋ ಫೀಲ್ ಬರ್ತೈತಿ. ಹಂಗಾಗಿ ಈ ಥರ ಸ್ಯಾರಿನ ಆಲ್ಮೋಸ್ಟ್ ಯಾರು ನಂತರ ದಪ್ಪ ಇರ್ತಿರಲ್ಲ ಅವ್ರು ಈ ಥರ ಸ್ಯಾರಿನ ವೇರ್ ಮಾಡೋದು ಚಲೋ ಅಂತ ಹೇಳ್ತೀನಿ. ಬನ್ನಿ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ನ ತೋರಿಸ್ತೀನಿ. ನೋಡಿ ಇದು ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗೈತ್ರಿ, ಸಾಫ್ಟ್ ಐತಿ. ಇದು ನನ್ನಲ್ಲಿ ಇದು ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಜನನ ತರ್ಸ್ಯಾರ. ಇದನ್ನ ತರಿಸ್ತಾರ ಎಲ್ಲರೂ 500 400 ಈ ತರ ರೇಟ್ ಐತಂತ ಹೇಳಿದ್ರು. ಬಟ್ ನನಗೆ ಸಿಕ್ಕಿದ್ದು ಬರೇ 200 ರೀ. ಇದು ನೋಡ್ರಿ ಬಟ್ಟೆ ಮಾತ್ರ ತುಂಬಾ ಸೂಪರ್ ಐತಿ, ಸಾಫ್ಟ್ ಐತಿ. ಮತ್ತು ಒಳಗ ಲೈನಿಂಗ್ ಸಹ ಕೊಟ್ಟಾರಿ. ಇದಕ್ಕ ಲೈನಿಂಗ್ ಬರಲ್ಲ ಅನ್ಕೊಂಡಿದ್ನೆ ನಾನು. ನೋಡಿ ಇದಕ್ಕ ಒಳಗ ಲೈನಿಂಗ್ ಸಹ ಕೊಟ್ರ. ಈ ಡ್ರೆಸ್ ಕೂಡ ಇವಾಗ ವೇರ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸ್ತೈತೆ ಅಂತಂದು. ದೊಡ್ಡದು ಬಂದೈತ್ರಿ ವೇಲ್. ನೋಡಿ ಒಂದು ಮಾರ್ಕಿನ ಜಾಸ್ತಿ. ಬನ್ನಿ ನಾನು ಇವಾಗ ಡ್ರೆಸ್ ವೇರ್ ಮಾಡೀನಿ. ನೋಡಿ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ಇದಕ್ಕೆ ಯಾರಾದ್ರೂ 200 ಕೊಟ್ಟು ತಗೊಂಡಿವಿ ಅಂತಂದು ಹೇಳಿದ್ರೆ ಯಾರಾದ್ರೂ ನಂಬ್ತಾರ್ರಿ? ನಂಬೋದಿಲ್ಲ. ಒಂದು 400 ಅಥವಾ 500 ಕೊಟ್ಟು ತಗೊಂಡಿವಿ ಅನ್ನೋ ರೀತಿ ಐತಿ ಕ್ಲಾತ್ ಇದು. ಆಮೇಲೆ ಸಾರಿ ಹೋಲಿಸ್ತಾರ ಆ ಥರ ಬಟ್ಟೆ ಬರುತ್ತೆ ಅನ್ಕೊಂಡಿದ್ದೆ, ಬಟ್ ಆ ಥರ ಬಟ್ಟೆ ಬಂದಿಲ್ಲ. ಅನಾರ್ಕಲಿ ಕುರ್ತಾ ಬಟ್ಟೆ ಬರುತ್ತಲ್ರಿ, ನೇಹನ್ ಬಟ್ಟೆನ ಏನೋ ಅಂತಾರ, ಅದಷ್ಟೊಂದು ಗೊತ್ತಿಲ್ಲ ನನಗೆ. ಆ ಥರ ಐತಿದು. ನೋಡಿ ಕಾಣಿಸ್ತೈತಲ್ಲ ನಿಮ್ಗೆ. ಆಮೇಲೆ ಬ್ಯಾಕ್ ಕೂಡ ತೋರಿಸ್ಬಿಡ್ತೀನಿ. ಬ್ಯಾಕ್ನು ಅಷ್ಟೊಂದು ಡೀಪ್ನು ಬಂದಿಲ್ಲ, ಅಷ್ಟೊಂದು ಮೇಲಿನೂ ಬಂದಿಲ್ಲ. ಆಮೇಲೆ 2 ಡೋರಿ ಸಹ ಕೊಟ್ಟಾರಿ ನಮ್ಗವ್ರು. ನೋಡಿ ಬ್ಯಾಕ್ ಈ ಥರ ಕಾಣಿಸ್ತೈತಿ. ಫ್ರಂಟ್ ಬಂದು ಈ ಥರ ಫುಲ್ಲು ಲೇಸ್ ಬಂದೈತಿ ಫ್ರಂಟಿಗೆ. ಬೇರೆ 200ಗೆ ಅಲ್ರಿ, 200ಗೆ ಇಷ್ಟೆಲ್ಲ ವರ್ಕ್ ಮಾಡಿದ್ದೆ ಹೇಳ್ರಿ ಅವರು. ಬೇರೆ ನಾನೇ ಸ್ಟಿಚ್ ಮಾಡ್ತೀನಿ ಅಂದ್ರೆ ಒಂದು ಬ್ಲೌಸ್ನ ಬೇರೆ ಅಸ್ತರ ಹಾಕಿ ಹೊಲ್ದ್ರನ 200 ತಗೊಂತೀವಿ. ಇನ್ನು ಆಮೇಲೆ ಅವರೆಲ್ಲ ಈ ಥರ ಕ್ಲಾತ್ ಎಲ್ಲ ಒಳ್ಳೆ ಕ್ವಾಲಿಟಿದು ಬಟ್ಟೆ ಕೊಟ್ಟು ಆಮೇಲೆ ಮತ್ತೆ ಈ ಥರ ಸ್ಟಿಚ್ ಮಾಡಿ ಬರೀ 200 ಕೊಡ್ತಾರಂದ್ರೆ ಯಾರು ಕೊಡ್ತಾರ್ರಿ? ಅದ್ರ ಜೊತೆ ಮತ್ತೆ ವೇಲ್ ಸಹ ಬಂದೈತಿ. ನೋಡಿ ವೇಲ್ನು ತುಂಬಾ ಸ್ಮೂತ್ ಐತ್ರಿ. ನನಗೆ ಡ್ರೆಸ್ಗಿನ ವೇಲ್ ಇಷ್ಟ ಆಯ್ತು. ಯಾಕಂದ್ರೆ ವೇಲು ತುಂಬಾ ದೊಡ್ಡದಾಗಿ ಬಂದೈತಿ, ಮತ್ತೆ ಅಗ್ಲವಾಗಿ ಬಂದೈತಿ. ನಿಮ್ಗೆ ವಿಡಿಯೋದೊಳಗ ಅಷ್ಟೇ ಅಗ್ಲ ಕಾಣಿಸ್ತೈತಿ ಇಲ್ಲ ಅನ್ಕೊಂತೀನಿ. ಬನ್ನಿ ಇವಾಗ ನಾನು ತಲೆ ಮೇಲೆ ಹಾಕಿ ತೋರಿಸ್ತೀನಿ. ತುಂಬಾನೇ ಇಷ್ಟ ಐತ್ರಿ. ಈ ಡ್ರೆಸ್ ಲಿಂಕ್ ಯಾರಿಗೆಲ್ಲ ಬೇಕಂತ ಕಮೆಂಟ್ ಮಾಡ್ರಿ. ನಿಮಗ ಲೆಂತ್ ಕಾಣಿಸುತ್ತೆ ಇಲ್ರಿ, ಕಾಲ್ ತನನ ಐತಿ. ಫುಲ್ಲು ಪ್ಯಾಂಟ್ ಒಂದಿಷ್ಟೇ ಕಾಣಿಸುತ್ತೆ ಅಂದ್ರೆ ಅಷ್ಟೇ. ಬಟ್ ನಾವು ಕುಳ್ಳಿ ಅದನ್ನೇನೋ ಹಂಗಾದಕ್ಕೆ ಅನ್ಸುತ್ತೆ ಏನೋ ಗೊತ್ತಿಲ್ಲ. ಬಟ್ ಕ್ಲಾತ್ ಒಂದು ತುಂಬಾನೇ ಚೆನ್ನಾಗೈತಿ, ಕಂಫರ್ಟಬಲ್ ಕೂಡ ಐತಿ. ನಾನು ಆರ್ಡರ್ ಮಾಡಿದ್ದು XXL. ಇನ್ನೂ ಸ್ವಲ್ಪ ಈ ಥರ ಸ್ಟಿಚ್ ಮಾಡೋಕ್ಕೂ ಬಟ್ಟೆ ಐತಿ. ಇನ್ನೂ ಸ್ವಲ್ಪ ಲೂಸ್ ಆಗುತ್ತೆ, ಇನ್ನೂ ಸ್ಟಿಚ್ ಮಾಡಬೇಕು ತೋಳಾಗ. ಅದ್ರಾಗ ಸ್ವಲ್ಪ ಸ್ಟಿಚ್ ಮಾಡಿದ್ರೆ ನನಗೆ ಕಂಫರ್ಟಬಲ್ ಆಗುತ್ತೆ. ಯಾವುದಾದ್ರೂ ಇಲ್ಲೇ ಹೊರಗಡೆ ಸಿಂಪಲ್ ಆಗಿ ಫಂಕ್ಷನ್ಗೆ ಹೋಗ್ತೀವಲ್ರಿ, ಆ ಥರ ಫಂಕ್ಷನ್ಗೆ ಹೋದಾಗ ಜಸ್ಟ್ ಈ ಥರ ಒಂದು ಡ್ರೆಸ್ ನಾವು ವೇರ್ ಮಾಡಿ ಈ ಥರ ವೇಲು ಗ್ರ್ಯಾಂಡ್ ಯಾವ ಡ್ರೆಸ್ ಯಾವ ರೀತಿ ಇರುತ್ತಂತ ಗೊತ್ತಿಲ್ಲ. ಬಟ್ ಗ್ರ್ಯಾಂಡಾಗಿ ವೇಲ್ ಇರುತ್ತಲ್ರಿ, ಆ ಗ್ರ್ಯಾಂಡ್ ವೇಲ್ ಲುಕ್ಕಿಗೆನೆ ಡ್ರೆಸ್ ಲುಕ್ ಅನಿಸ್ತೈತಿ. ನೋಡಿ ಡ್ರೆಸ್ ಯಾವ ಥರ ಕಾಣಿಸ್ತೈತಿ. ಆಮೇಲೆ ಇದಕ್ಕ ವೇಲ್ಗೆ ಈ ಥರ ಲೇಸ್ ಫುಲ್ಲು, ವೇಲ್ಗೆಲ್ಲ ಈ ಥರ ಫುಲ್ಲು ಲೇಸ್ ಹಚ್ಚಾರ. ಇದು ಲೇಸ್ ಬೇರೆ. ಆಮೇಲೆ ಇಲ್ಲಿ ಲೇಸು ಮುತ್ತಿನ ಥರ ಹಚ್ಚಾರ.
ಇವತ್ತಿನ ಪ್ರಾಡಕ್ಟ್ ಇಷ್ಟೇ ರೀ. ಇನ್ನಿಷ್ಟು ಪ್ರಾಡಕ್ಟ್ ಬರವ ಅದಾವ, ಬಂದ್ಮೇಲೆ ಮತ್ತೆ ಅವ್ನು ತೋರಿಸ್ತೀನಿ ಎಲ್ಲ. ಬೈ, ನಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.